ಕಾಡಾನೆ ಸ್ಟಾರ್ಟ್ ಆಯ್ತು. ಹಗ್ಗ ಹೇಗೆ ಹಾಕ್ತಾರೆ ನೋಡಿ. ಓ ಆಗ್ತಾ ಇಲ್ಲ, ಹಗ್ಗ ಹಾಕಬೇಕು. ಮದದಾನೆ ಹಿಡಿದ್ರು ಕೆಳಗಡೆ ಅಡ್ಡವಾಗಪ್ಪ. ಅಭಿಮನ್ಯುನ ಅಭಿಮಾನಿಗಳು ಮತ್ತೆ ಎಂತ ನೋಡಕ್ಕೆ ಬರೋದು ಹೋಗಲ್ಲ ಅಂದ್ಮೇಲೆ ಊಟಕ್ಕೆ ಹಾಕಲ್ಲ. ಒಂದು ಮಕ್ಕಳಾಗಿ ಅಂತೀರಲ್ಲ ಮರ ನೀವು ಹೋಗಲ್ಲ ಅಡ್ಡ ನಿಂತ ಕಾನೆ ತಂದಿದ್ದೀರ ಲೋಡ್ ಮಾಡ್ತೀವಿ. ಮುಖದ ಹತ್ರ ನಿಲ್ಸೋ ಸಂಜು. ಇವನು ಮುಂದೆ ಹೋಗಿ ಅಡ್ಡ ಹಾಕಿದ್ರು ಹಿಂದಿನ ಜನಜಾಗೃತಿ ಮಾಧ್ಯಮವು ನಿಮಗೋಸ್ಕರ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ಇವತ್ತೊಂದು ಮಖನ ಆನೆನ ಹಿಡಿಲಿಕ್ಕೆ ಇವತ್ತು ಸಕಲೇಶ್ಪುರ ಕಾಡಲ್ಲಿ ದೊಡ್ಡ ಮಟ್ಟದ ಅರಣ್ಯ ಇಲಾಖೆ ತಂಡ ಬೀಡ್ಬಿಟ್ಟಿದೆ. ಈಗಾಗಲೇ ಆನೆಗೆ ನನ್ನ ಮುಂದೆನೆ ಡಾಟ್ ಆಯ್ತು. ಈಗ ಆನೆ ಹಿಡಿಯೋದಕ್ಕೆ ಓಡ್ತಾ ಇದೆ, ಅಲ್ಲಿ ಇಲ್ಲಿ ಮತ್ತಲ್ಲೇ ಓಡ್ತಾ ಇದೆ. ಲೈವ್ ಆಗಿ ಹೇಗೆ ಆನೆನ ಕ್ಯಾಪ್ಚರ್ ಮಾಡ್ತಾರೆ. ನೂರಾರು ಸಿಬ್ಬಂದಿಗಳು, ಲಾರಿ, ಟ್ರಕ್ಕು, ಆನೆಗಳು ಎಷ್ಟು ಶ್ರಮ ವಹಿಸ್ತಾರೆ ಅಂತ ಹೇಳಿದ್ರೆ, ನಾವು ಈಗಾಗಲೇ ಬೆಳಗ್ಗೆಯಿಂದ ಇದ್ರ ಹಿಂದೆ ಓಡಾಡ್ತಾ ಇದ್ದೇವೆ. ಈಗ ನಿಮ್ಗೆ ಪೂರ್ತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ, ದಯವಿಟ್ಟು ಬನ್ನಿ. ಹಿಡಿಯುವುದಕ್ಕೆ ಇಲ್ಲೇ ಇದೆ ಕಾಡಾನೆ. ಬೇಗ ಬನ್ನಿ ನೀವು. ಅಲ್ಲೇ ಇರ್ಲಿ, ಯಾರಿದೆ ಒಂದು ಆನೆ ಅಲ್ಲೇ ಇರ್ಲಿ. ರೆಡಿ ಆಗಿದೆ ಅಟ್ಯಾಕಿಂಗಿಗೆ, ಅಂದ್ರೆ ಹೊಡೆಯುವುದಕ್ಕೆ, ಚಾರ್ಜಿಗೆ ಎಲ್ಲ ಇದ್ದಾರೆ ಪೂರ್ತಿ. ಹೇಳಿದ್ರೆ ದಾಳಿಗೆ ನೋಡ್ತಾ ಇರ್ಬೋದು ಹಿಂದೆಲ್ಲ ಮಾವುತರನ್ನ, ಎಲ್ಲ ಗಿನ್ನು ಹೊತ್ಕೊಂಡು ರೆಡಿಯಾಗಿದ್ದಾರೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಕಾಣಿಸ್ತಾ ಇದೆನೋ ಅಲ್ಲಿ? ಕಾಣಿಸ್ತಾ ಇದೆ. ಯಾವುದು ಇದು? ನಿಮ್ಮದು ಇದ್ಯಾವುದು? ಇದಾನೆ ಇವನೇ ಧನಂಜಯ. ಯಾವುದು ಇದಾನೆ? ವಿಕ್ರಮ್. ಯಾವ್ದು ಇದಾನೆ? ಹರ್ಷ. ಪೂರ್ತಿ ನೋಡ್ಬೋದು ಎಲ್ಲ ಕಡೆನು. ಮಹೇಂದ್ರ ಇರ್ಬೋದು, ವಿಕ್ರಮ್ ಇರ್ಬೋದು, ಗಜೇಂದ್ರ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾವೆ. ಆಚೆಯಿಂದ ಈಗ ಆನೆ ಬರುತ್ತೀಗ, ನೀವು ಕಾಯ್ತಾ ಇರ್ಬೇಕು, ನೋಡ್ಬೇಕು. ಹೌದಾ? ಏನಾಯ್ತು? ನೀವು ಬೆಳಗ್ಗೆ ನೋಡಿದ್ರಲ್ಲ?
ಬೆಲೆ ಏನಿಲ್ಲ ಹಿಡಿಬೇಕಂತ ಹಿಡಿತಾ ಇದೆ. ಅಲ್ಲಲ್ಲ ನೀವು ಅವಾಗ ಡ್ಯಾಶ್ ಹೊಡೆದ್ರಲ್ಲ, ಆನೆಗೆ ಡಿಗ್ಗಿ ಹೊಡೆದ್ರಲ್ಲ ಅಂತ ಹೇಳಿ. ಮದ ಬಂದಿದೆ ಅದಕ್ಕೆ. ಯಾವ್ದಕ್ಕೆ? ಕಾಡನಿಗೆ ಮದ ಬಂದಿದೆ. ಅಲ್ಲ ನೀವು ಅವಾಗ ನೀವು ಹೊಡೆದ್ರಲ್ಲ, ಏನಾಯ್ತು ಸರ್? ಅದು ಒಂದು ಶಾಟ್ ಬಿತ್ತಲ್ಲ ಅವಾಗ. ಅದಕ್ಕೆ ಫೈಟಿಗೆ ಬಂದ್ಬಿಟ್ಟಿತ್ತು. ಯಾವ್ದು? ಅಭಿಮನ್ಯು ಜೊತೆಗೆ. ಇದ್ರೊಟ್ಟಿಗೆ ಮತ್ತೆ ಏನ್ ಮಾಡ್ತಾ ಅಭಿಮನ್ಯು? ಅಭಿಮನ್ಯನ ಎದುರಿಸ್ಬಿಟ್ಟು ಹೆದರಿಸ್ದ? ಓಹೋ. ಕ್ಯಾಪ್ಚರ್ ಮಾಡಿ ಕ್ಯಾಂಪಿಗೆ ತಗೊಂಡು ಹಾಕಿ ವ್ಯವಸ್ಥೆ ಮಾಡ್ತಾರೆ. ಇದೇನು ತುಂಬಾ ಜನರನ್ನ ಕೊಂದಿದೇನ ಇದು? ಇದು ಕೊಂದಿರೋದಂತೆಲ್ಲ ಊರಿಗೆ ನುಗ್ಗಿ ಎಲ್ಲ ಅಕ್ಕಿಗಳು ಅವು ಮನೇನ ಹೊಡೆದು ತಿಂತಾ ಇದೆ. ಯಾವ್ದು? ಇದೆ ಅಲ್ಲಿ ಗಂಡಾನೆನೆ ಮುಕ್ಕನ ಅಂತ ಹೇಳ್ತೀವಿ ಸರ್. ಅದು ಮನೆಗಳಿಗೆ ನುಗ್ಗುತ್ತಾ ಇದೆ. ಅದಕ್ಕೆ ಹಿಡಿಯಕ್ಕೆ ಪರ್ಮಿಷನ್ ಕೊಡಿ. ಈಗ ನೀವು ಬೆಳಗ್ಗೆ ನೀವು ಅದಕ್ಕೆ ಡ್ಯಾಶ್ ಗುದ್ದಿದ್ರಲ್ಲ, ಅವಾಗ ಅದು ಏನದು ಪೂರ್ತಿ ಡಾಟ್ ಆಗಿಲ್ವಾ ಅದಕ್ಕೆ? ಆಗಿದೆ ಸರ್. ಅದು ಇನ್ನೂ ಅದಕ್ಕೆ ಅದು ಸಣ್ಣಾಗಿ ಬಾಡಿದೆ, ಚೆನ್ನಾಗಿದೆ ಸರ್. ಅದು ತಡ್ಕೊಂಡು ಹೋಯ್ತಾ ಇದೆ. ಹೌದಾ? ಬಿದ್ದಿದೆ ಅಂತೀರಾ? ಹೋಯ್ತಾ ಇದೆ ಸರ್, ಹೋಯ್ತಾ ಇದೆ. ಬೀಳ್ತದೆ ಸರ್, ಬೀಳುತ್ತಂತೀರಾ? ಈಗ ನಿಲ್ಲಕ್ಕಾಯ್ತು, ಸ್ವಲ್ಪ ಟೈಮಲ್ಲಿ ನಿಲ್ತದೆ ಸರ್. ಇನ್ನೊಂದು 10 ನಿಮಿಷ ನಿಲ್ತದೆ. ಮಿನಿಮಮ್ ಒಂದು ಅರ್ಧ ಗಂಟೆ ತಗೊಳ್ತದೆ ಸರ್. ಅಭಿಮನ್ಯು ಹೋಗ್ತಾ ಇದೆ, ನೀವು ನೋಡ್ಬೋದು. ಒಂದು ಪೂರ್ತಿ ಹೇಳಿದ್ರೆ ಕಾರ್ಯಾಚರಣೆ ನೋಡಬೇಕು. ಸರಿ ಸರಿ ಸರ್, ಇಲ್ಲಿ ನೋಡ್ಬಿಟ್ಟು ಹೇಳ್ತೀನಿ. ಅಭಿಮನ್ಯು ನೋಡ್ಬೋದು ನೀವು. ಅಭಿಮನ್ಯು ನನ್ನನ್ನು ನೋಡ್ತಾ ಇದ್ದಾನೆ. ಎಲ್ಲಿ ಬಿದ್ದಿದ್ದೇನ ಅಣ್ಣ? ಅಲ್ಲಿ ಎಲ್ಲಿ ಸಿಕ್ಕೇ ಇಲ್ಲ? ತಪ್ಪಿಸ್ಕೊಂಡು ಹೋಯ್ತಾ? ನಿಂತ್ಕೊಂಡಿದ್ದೇನಾ? ಬೇಗ ಬೇಗ ಎಲ್ಲ ಬೇಗ. ಆನೆ ಆನೆ ಬಂದಿಲ್ಲ.
ಇಲ್ಲೊಬ್ರು ಇದ್ದಾರೆ. ಇಲ್ಲೇ ಇದೆ ಆನೆ. ಎಲ್ಲಿದೆ ಸರ್ ಆನೆ? ಜಸ್ಟ್ ಇಲ್ಲ ಇದೆ. ಆಗಿದೆ, ಆಲ್ಮೋಸ್ಟ್ ಸೆಲೆಕ್ಷನ್ ಆಗಿದೆ. ಬೀಳುತ್ತಂತೀರಾ? 10 ನಿಮಿಷ ಬೇಕು ಸರ್. ಯಾಕೆ ಸರ್ ಇಷ್ಟು ತೊಗೊಳುತ್ತಿದ್ದು? ಸರ್ ಅವು ಡಿಪೆಂಡ್ ಆನ್ ದ ಬಾಡಿ ಕಂಡೀಷನ್. ಹಾಂ. ನಮ್ಮ ಕಡೆ ಅವನು ತಿರುಗ ಅವನಿಗೆ ಕಾಂತಿ ಬೇರೆ ಮತ್ತೆ ಧಾರವಾಡ ಬಲೆ ಮಗ ತೋರಿಸ್ರು ತೋರಿಸ್ತೀನಿ ನಮ್ಮ ಮಗ ಕೊಡ್ತೀವಿ. ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಖಾನ ನೋಡಿ, ಹಗ್ಗ ವಸಂತ ಹಾಕ್ತಾ ಇದ್ದಾರೆ ಹಗ್ಗನ. ನೋಡಿ ನೋಡಿ ನೋಡಿ, ಕಾಡಾನೆ ಸ್ಟಾರ್ಟ್ ಆಯ್ತು. ಹಗ್ಗ ಹೇಗೆ ಹಾಕ್ತಾರೆ ನೋಡಿ. ಓ, ಆಗ್ತಾ ಇಲ್ಲ. ಹಗ್ಗ ಹಾಕಬೇಕು. ಮದದಾನೆ ಆನೆಗೆ ಹಗ್ಗ ಹಾಕಿ ಆಯ್ತು. ಹೀಗಾಗಿ ಎಲ್ಲ ಅಂತ ಹೇಳಿದ್ರೆ ನೀರು ತಗೊಂಡು ಓಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಾವುದು ಡಾಟ್ ಮಾಡಿರ್ತಾರೆ ಆ ಆನೆ ಏನೋ ಒಂದು ಅದಕ್ಕೆ ಪೂರ್ತಿ ಅಂದ್ರೆ ಓಡಾಡಿ ಸುಸ್ತಾಗಿರುತ್ತೆ. ಮೊದಲನೇ ನೀರು ಹಾಕಬೇಕಾಗುತ್ತೆ. ಹೀಗಾಗಿ ರಸ್ತೆಯಿಂದ ನೀರು ತಗೊಂಡು ಹೋಗೋದು ನಾವು ನೋಡ್ಬೋದು. ನಿಮ್ಮ ವಯಸ್ಸು ಬೇರೆ ರಾಜ್ಯದಲ್ಲೂ ಕಾಡಾನೆಗಳ ಕಾಡಾಟ, ಪುಂಡಾನೆಗಳ ಕಾಡಾಟ ಜಾಸ್ತಿ ಆದರೂ ಬೇರೆ ರಾಜ್ಯಕ್ಕೆ ಹೋಗೋ ಕಾರ್ಯಾಚರಣೆ ಮಾಡುವಂಥದ್ದು ನಮ್ಮ ರಾಜ್ಯದ ತಂಡ. ಹೀಗಾಗಿ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಇರ್ಬೋದು, ವಿಶೇಷವಾಗಿ ಆ ಟ್ರ್ಯಾಂಕ್ಲೈಸ್ ಮಾಡುವಂಥ ಡಾಕ್ಟರ್ಗಳಿರ್ಬೋದು, ಆಮೇಲೆ ಆನೆ ಮಾವುತರಿಗೆ, ಅದರಲ್ಲೂ ಅಭಿಮನ್ಯು ಹಾಗೆ ವಸಂತನಿಗೆ ನಾವು ಒಂದು ಬಿಗ್ ಸಲ್ಯೂಟ್ ಹೇಳಲೇಬೇಕು. ಕೊನೆಗೂ ಅಕ್ಕಿ ಕಳ್ಳನ ಬಂಧನ ನೋಡಿ ಹೇಗಿದೆ. ಅಕ್ಕಪಕ್ಕ ಹಾಕಿ ಹಿಡಿದಿಟ್ಟಿದ್ದಾರೆ.
ಆನೆ ಓಡಾಡಿ ಹೀಟ್ ಆಗಿಬಿಟ್ಟಿದೆ ನೋಡಿ, ನೀರಾಗಿ ಉಯ್ತಾರಂತೇಳಿ. ಯಾರು ನಮ್ದಾ ಎಷ್ಟಿದ್ರಲ್ಲ ಎಸ್ಪೋರ್ಟ್ ಅಲ್ಲ ಇನ್ನೊಂದು ಸ್ವಲ್ಪ ತರಿಸ್ಲಾ? ಅಭಿಮನ್ಯುವಿನ ಅಭಿಮಾನಿಗಳು ಅಭಿಮನ್ಯುವಿನ ಮುಂದೆ ನೋಡ್ಬೋದು ಏನು ಈ ಕಾರ್ಯಾಚರಣೆ, ರೋಚಕ ಕಾರ್ಯಾಚರಣೆ ಮಾಡಿದಂಥ ಅಭಿಮನ್ಯುವಿಗೆ ಸ್ವಾಗತ, ಚಪ್ಪಾಳೆ, ಮಾವುತನಿಗೆ ಜೈಕಾರ. ಎಲ್ಲಂದ್ರಲ್ಲಿ ಜನಸಾಗರ, ಯಾಕೆಂದ್ರೆ ವಸಂತ ಹಾಗೂ ಅಭಿಮನ್ಯು ಆನೆಯ ಸ್ವಾಗತಕ್ಕೋಸ್ಕರ. ಅಭಿಮನ್ಯು ಆನೆಯನ್ನ ಹೇಗೆ ಮೇಲೆ ಏರ್ತಾ ಇದೆ ನೋಡಿ, ಆ ಲಾರಿ ಏರಿಸೋದಕ್ಕೆ ಕೆಳಗೆ ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿ ಅದು ಹೇಗೆ ಹೆಜ್ಜೆನ ನೋಡ್ಕೊಂಡು ಮೇಲೆ ಏರುತ್ತೆ ನೋಡ್ಕೊಳ್ಳಿ ಒಂದ್ಸರಿ. ಮಾನ್ಯ ವೀಕ್ಷಕರೇ, ಇದಾಗಿತ್ತು ಆನೆ ಕಾರ್ಯಾಚರಣೆ. ನೀವು ನೋಡ್ಬೋದು 200ರಿಂದ 300 ಸಿಬ್ಬಂದಿಗಳು ಈ ರೀತಿ ಜೀವದ ಹಂಗು, ಭಯ, ರಿಸ್ಕು ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ನನಗನ್ಸುತ್ತೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅಧಿಕ ಆನೆಗಳ ಕಾಡಾನೆ ದಾಳಿಗಳಾಗ್ತವೆ, ಸುಮಾರು ಜನ ಬಲಿಯಾಗ್ತಾರೆ. ಅರಣ್ಯ ಇಲಾಖೆನೂ ಆ ಕಾಡಾನ ಹಿಡಿಬೇಕಾದ್ರೆ ಎಷ್ಟು ಕಷ್ಟಪಡುತ್ತಂತ ನನಗೆ ಇವತ್ತು ಅನ್ನಿಸ್ತು. ನಾನು ಯಾಕಂದರೆ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ನನಗೆ ಗೊತ್ತಾಯಿತು ಈ ಒಂದು ಆನೆ ಹಿಡಿದು ಎಷ್ಟು ಕಷ್ಟದ ಕೆಲಸ ಅಂಥೇಳಿ. ನೀವು ನೋಡಿದ್ರಲ್ಲ ನನ್ನೊಟ್ಟಿಗೆ ಬಂದು, ಯಾಕಂತ ಹೇಳಿದ್ರೆ ಹೇಳಲೇಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಜನಜಾಗೃತಿ ಮಾಧ್ಯಮವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ. ಧನ್ಯವಾದ.